ಇದೇ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾಫಲಗಳ ಅಂತ ನೋಡೋಣ ಬನ್ನಿ. ಇನ್ನು ಉದ್ಯೋಗದಲ್ಲಿ ಇರ್ತಕ್ಕಂಥವರು, ವೃತ್ತಿ ರಂಗದಲ್ಲಿ ಇರ್ತಕ್ಕಂಥವ್ರು, ಈ ಕೆಲಸ ಹೇಗೆ, ಇಲ್ಲಿ ನನಗೆ ತುಂಬ ತೊಂದರೆ ಆಗ್ತದೆ, ಹೀಗೆ ಮಾನಸಿಕವಾದಂಥ ತೊಳಲಾಟದಲ್ಲಿ ಇರ್ತೀರಿ. ಅತ್ಯಂತವಾಗಿರ್ತಕ್ಕಂಥ ಶುಭ ಮಾಸ ಮುಂದಿನ ದಿನಗಳಲ್ಲಿ ನಿಮಗೆ ದೊರಕುತ್ತೆ. ಈ ತಿಂಗಳು ಸ್ವಲ್ಪ ಯೋಚನೆ ಮಾಡಿ ಅಥವಾ ನಿಲ್ಲಿಸ್ಬಿಟ್ರೆ ಇನ್ನೂ ಒಳ್ಳೆಯದು. ಮುಂದಿನ ತಿಂಗಳು ಮಾಡ್ಕೊಳ್ಳೋಣಪ್ಪ. ವ್ಯವಹಾರಗಳಲ್ಲಿ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ಅದನ್ನು ಸ್ವಲ್ಪ ಬಂಡವಾಳ ಆಗ್ತಕ್ಕಂಥವ್ರು ಸ್ವಲ್ಪ ಅವರಿಗೆ ಸಮಯವನ್ನು ಕೊಡಿ, ಅಭ್ಯಾಸವನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ, ಹೆಚ್ಚಿನ ಲಾಭಗಳು ನಿಮಗೆ ದೊರಕುತ್ತೆ. ನಾನು ಹೇಳಿದೆ ಅನುಕೂಲ ಮತ್ತು ಅನಾನುಕೂಲ. ಅನುಕೂಲ ಇದ್ದಾಗ ನಾವು ಈ ರೀತಿ ಇರಬೇಕು, ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿ. ಹಾಗಿದ್ರೆ ಪರಿಹಾರವೇನು ಈ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಂದರೆ, ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯುಂಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ, ಇದೇ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾಫಲಗಳ ಅಂತ ನೋಡೋಣ ಬನ್ನಿ. ಈ ಡಿಸೆಂಬರ್ ತಿಂಗಳಲ್ಲಿ 5 ಗ್ರಹಗಳ ಸಂಚಾರವಿದೆ, 5 ಗ್ರಹಗಳ ಸ್ಥಾನಪಲ್ಲಟವಿದೆ ಅಂತ ಹೇಳ್ತೇವೆ. ಹಾಗಿದ್ರೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ಹೇಳಲಾಗಿ, ಇದೇ 5ನೇ ತಾರೀಕಿಂದ, ಡಿಸೆಂಬರ್ 5ನೇ ತಾರೀಕಿಂದ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅಂಗಾರಕ 7ನೇ ತಾರೀಕಿನಿಂದ, ಡಿಸೆಂಬರ್ 7ನೇ ತಾರೀಕಿನಿಂದ ಧನುರ್ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಬುಧ ವೃಶ್ಚಿಕ ಮತ್ತು ಧನುರ್ರಾಶಿಯಲ್ಲಿ 2 ರಾಶಿಯಲ್ಲಿ ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ. 16ನೇ ತಾರೀಕಿಂದ ಸೂರ್ಯ ಭಗವಂತ ಧನುರ್ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಶುಕ್ರ 20ನೇ ತಾರೀಕಿಂದ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಶನಿ ಭಗವಂತ ಎಂದಿನಂತೆ ಮೀನರಾಶಿಯಲ್ಲಿ ಇರ್ತಾರೆ. ಹಾಗಿದ್ರೆ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಫಲಾಫಲಗಳನ್ನು ತಿಳ್ಕೊಳ್ಳಲಾಗಿ, ಈ ಡಿಸೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಏರಿಳಿತಗಳ ಇರ್ತಕ್ಕಂತಹ ಮಾಸ ಅಂತ ಹೇಳ್ತೇವೆ. ಏನು ಏರಿಳಿತಗಳ ಮಿಶ್ರ ಫಲಗಳು ಇರ್ತವೆ. ಅದು ಒಂದು ಸಾರಿ ಒಳ್ಳೆಯದು, ಒಂದು ಸಾರಿ ಕೆಟ್ಟದ್ದು, ಈ ರೀತಿಯಾಗಿ ಮಿಶ್ರ ಫಲಗಳು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಇರ್ತವೆ ಅಂತ ಹೇಳ್ತೇವೆ. ಇನ್ನು ಉದ್ಯೋಗದಲ್ಲಿ ಇರ್ತಕ್ಕಂಥವರು, ವೃತ್ತಿ ರಂಗದಲ್ಲಿ ಇರ್ತಕ್ಕಂಥವ್ರು, ಈ ಕೆಲಸ ಬಿಡಲಾ ಅಥವಾ ಬೇರೆ ಕೆಲಸ ಮಾಡಲಾ, ಹೇಗೆ, ಇಲ್ಲಿ ನನಗೆ ತುಂಬ ತೊಂದರೆ ಆಗ್ತದೆ, ಹೀಗೆ ಮಾನಸಿಕವಾದಂಥ ತೊಳಲಾಟದಲ್ಲಿ ಇರ್ತೀರಿ. ಸ್ವಲ್ಪ ತಾಳ್ಮೆ ಸಂಯಮ ವಹಿಸಿ ಈ ತಿಂಗಳು ಬಿಡಿ. ನಿಮಗೆ ವೃತ್ತಿರಂಗದಲ್ಲಿರ್ತಕ್ಕಂಥ, ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ನಿಮಗೆ ಅತ್ಯಂತವಾಗಿರ್ತಕ್ಕಂಥ ಶುಭ ಮಾಸ ಮುಂದಿನ ದಿನಗಳಲ್ಲಿ ನಿಮಗೆ ದೊರಕುತ್ತೆ. ಈ ತಿಂಗಳು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತಾಳ್ಮೆಯನ್ನು ವಹಿಸಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಬರೋದಾದರೆ, ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಹೂಡಿಕೆ ಮಾಡ್ತಕ್ಕಂಥವರು ಒಂದಲ್ಲ 2 ಸಾರಿ ಯೋಚನೆ ಮಾಡಿ ಹೂಡಿಕೆಗಳನ್ನು ಮಾಡಿ. ಏಕೆಂದರೆ ನಿಮಗೆ ಅಷ್ಟೊಂದು ಸಮಂಜಸವಾದಂಥ ಸಂದರ್ಭಗಳಿಲ್ಲ ಅನ್ನೋದರಿಂದ ಹೂಡಿಕೆಗಳನ್ನು ಸ್ವಲ್ಪ ಯೋಚನೆ ಮಾಡಿ ಅಥವಾ ನಿಲ್ಲಿಸ್ಬಿಟ್ರೆ ಇನ್ನೂ ಒಳ್ಳೆಯದು. ಮುಂದಿನ ತಿಂಗಳು ಮಾಡ್ಕೊಳ್ಳೋಣಪ್ಪ, ಈ ತಿಂಗಳು ಹೊಸ ಕೆಲಸಗಳು ಯಾವುದಾದ್ರೂ ಇದ್ದರೆ ಬೇಡ, ಮುಂದೆ ಮುಂದುವರಿಸ್ತೀವಿ ಅನ್ನೋದಾದರೂ ಒಳ್ಳೆಯದು. ಇನ್ನು ಆಸ್ತಿ ಖರೀದಿ, ವ್ಯವಹಾರಗಳಲ್ಲಿ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ಅದನ್ನು ಸ್ವಲ್ಪ ಬಂಡವಾಳ ಆಗ್ತಕ್ಕಂಥವ್ರು ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋದು ಬಹಳ ಉತ್ತಮ ಅಂತ ಕರಿತೀವಿ. ಇನ್ನು ಕೌಟುಂಬಿಕವಾಗಿ ಸ್ವಲ್ಪ ಅವರಿಗೆ ಸಮಯವನ್ನು ಕೊಡಿ, ಅವರ ಮಾತನ್ನು ಕೇಳಿಸ್ಕೊಳ್ಳುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ, ಹೆಚ್ಚಿನ ಲಾಭಗಳು ನಿಮಗೆ ದೊರಕುತ್ತೆ. ಆರೋಗ್ಯ ವಿಷಯಕ್ಕೆ ಬಂದಾಗ, ಹೃದಯ ಸಂಬಂಧವಾಗಿರ್ತಕ್ಕಂತಹ ಸಮಸ್ಯೆಗಳಿಂದ, ಯಾರು ಹೃದಯ ಸಂಬಂಧ ಸಮಸ್ಯೆಗಳನ್ನು ಬಳಲ್ತಾ ಇದ್ದೀರಿ, ಸ್ವಲ್ಪ ಹೆಚ್ಚಿನ ಜಾಗರೂಕತೆಯಿಂದ ಇರಿ. ಈ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಏನಪ್ಪ ಎದುರಿಸ್ತಾ ಇದ್ದೀವಿ ಅನ್ನೋ ರೀತಿಯಲ್ಲ. ನಾನು ಹೇಳಿದೆ ಅನುಕೂಲ ಮತ್ತು ಅನಾನುಕೂಲ. ಅನುಕೂಲ ಇದ್ದಾಗ ನಾವು ಈ ರೀತಿ ಇರಬೇಕು, ಅನಾನುಕೂಲ ಬಂದಾಗ ನಾವು ಯಾವ ರೀತಿಯಾಗಿ ಜಾಗರೂಕತೆಯಾಗಿರಬೇಕು ಅಂತ ತಿಳ್ಕೊಬೇಕಾಗತ್ತೆ ಜ್ಯೋತಿಷ್ಯದಲ್ಲಿ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೇವೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ಬಂದಾಗ, ವಿದ್ಯಾರ್ಥಿ ಜೀವನಕ್ಕೆ ಸ್ವಲ್ಪ ಒತ್ತಡವಾಗಿರ್ತಕ್ಕಂತಹ ಮಾಸ ಅಂತ ಕರಿತೀವಿ. ನೀವು ಸ್ವಲ್ಪ ಟೆನ್ಷನ್ ತೊಗೊಂಡ್ಬಿಡ್ತೀರಾ. ನಾನು ಎಕ್ಸಾಮ್ ಬರೀತಾ ಇದ್ದೇನೆ, ನಾನು ಓದಿಲ್ಲ, ರಾತ್ರಿ ಎಲ್ಲ ಓದೋದು, ಬೆಳಗ್ಗೆ ಎದ್ದು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಸುಮ್ಮನೆ ಅಯ್ಯೋ ನಾನು ಮರ್ತೋಯ್ತೆ ಅಂತ ಹೇಳೋದು. ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿ. ಓದಿದ್ದನ್ನು ಇನ್ನು ಆದಷ್ಟು ಬರವಣಿಗೆ ಮೂಲಕ, ನೀವೇನು ಓದ್ತಿರೋ ಅದನ್ನು ಬರವಣಿಗೆ ಮೂಲಕ ಬರೆದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಹೆಚ್ಚಿನ ಲಾಭ ಸಿಗ್ತದೆ. ಹಾಗಿದ್ರೆ ಪರಿಹಾರವೇನು ಈ ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಂದರೆ, ಈ ದೇವಾಲಯಗಳಲ್ಲಿ ಧನುರ್ಮಾಸ ಶುರುವಾಗುತ್ತೆ 16ನೇ ತಾರೀಕಿಂದ. ಪ್ರಸಾದ ವಿನಿಯೋಗವನ್ನು ಮಾಡ್ತಾರೆ. ನೀವು ಕೂಡ ಅದರ ಜೊತೆಗೆ ಭಾಗವಹಿಸಿ, ಪ್ರಸಾದವನ್ನು ಕೊಡ್ತಕ್ಕಂಥದ್ದು. ಪ್ರಸಾದ ತಿನ್ನಿ, ಜೊತೆಗೆ ಪ್ರಸಾದವನ್ನು ಹಂಚಿಕೆ ಹೋಗ್ತಕ್ಕಂಥ ಅಭ್ಯಾಸವನ್ನು ಮಾಡಿ. ದೇವಾಲಯಗಳನ್ನು ಬೆಳಗ್ಗೆದ್ದು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಬೇಗ ಎದ್ದೇಳುವಂಥ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಮಾಡಿ. ಈ ಅಶುಭ ಫಲಗಳೆಲ್ಲ ಹೋಗಿ ನಿಮಗೆ ಶುಭವಾಗ್ತದೆ. ಈ ವೃಶ್ಚಿಕ ರಾಶಿಯವರು ಅತಿ ಹೆಚ್ಚಿನಾಗಿ ತಾಳ್ಮೆ ಮತ್ತು ಧೈರ್ಯಕ್ಕೆ ಹೆಸರಾದಂಥವ್ರು ನೀವು. ತಾಳ್ಮೆ ಮತ್ತು ಧೈರ್ಯ
ತುಂಬ ತಾಳ್ಮೆಯೂ ಇರ್ತೀರಾ, ಸ್ವಲ್ಪ ಧೈರ್ಯವಾಗಿರ್ತೀರಾ. ಅವೆರಡರನ್ನು ನಿಮಗೆ ಈಗ ಪರೀಕ್ಷೆ ಮಾಡುವಂಥ ಕಾಲ ಅಂತ ಕರಿತೀವಿ ಡಿಸೆಂಬರ್ ತಿಂಗಳು. ಹಾಗಾಗಿ ತಾಳ್ಮೆ ಧೈರ್ಯವನ್ನು ತಗೊಳ್ಳಿ, ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ, ಒಳ್ಳೆಯದಾಗುತ್ತೆ.